ಎವ್ರಿವನ್, ಫೈನಲಿ ಫೋಟೋ ಸ್ಟುಡಿಯೋಗೆ ಬಂದೆ. ಹಾಯ್ ಬ್ರದರ್ಸ್. ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಜಶ್ವಿಗೆ ನಾಳೆಗೆ 6 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ 7 ಮಂತ್ ಸ್ಟಾರ್ಟ್ ಆಗುತ್ತೆ. ಸೊ 6 ಮಂತ್ಸ್ ಫೋಟೋಶೂಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್. ಆ್ಯಂಡ್ ಯಾವ ಥರ ಇರುತ್ತೆ ಫೋಟೋಶೂಟ್ ಆ್ಯಂಡ್ ಯಾವ ಥರ ಮಾಡಿಸ್ತೀವಿ, ಯಾವ ಥರ ಥೀಮಲ್ಲಿ ಮಾಡ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮಾರ್ನಿಂಗ್ 6ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೌರಿ ಹಬ್ಬ ಅಲ್ವಾ, ಅವತ್ತಿನ ದಿನ ಫುಲ್ಲು ಪೂಜೆ ಎಲ್ಲ ಮಾಡಿ ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಈ ಥರ ಮಾಡಿದ್ದೆ ಪೂಜೆನ. ಗೌರಿ ಹಬ್ಬ ಸ್ಪೆಷಲ್. ನನಗಂತೂ ತುಂಬಾ ಖುಷಿ ಆಯಿತು ಪೂಜೆ ಮಾಡಿದ್ರೆ. ಜಶ್ವಿ ಕೂಡ ತುಂಬಾ ಇಷ್ಟ ಆಗುತ್ತೆ ಪೂಜೆ ಮಾಡಿದ್ರೆ ಮನೇಲಿ. ಡೈಲಿ ಈ ಥರ ಮಲಗೋದೇ ಕೆಲಸ. ಇಬ್ಬರು ಚೆನ್ನಾಗಿ ಮಲ್ಕೊತಾರೆ, ತಿಂತಾರೆ, ತಿರ್ಗಾ ದಬಾಕೋತಾರೆ. ನಮ್ಮ ಚಿನ್ನು ಮಡಿ ಹಾಯ್ ಚಿನ್ನು ಮಡಿ. ಇವಾಗ ಹೋಗ್ಬೇಕು ಗೈಸ್. ಟೈಮ್ ಬಂದು 12:30 ಆಗಿದೆ. 1:30ಗೆ ಹೋಗಬೇಕು. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಿ. ಏಯ್ ಎಲ್ಲಲೇ ಬಾಯಿಗೆ ಹಾಕಕ್ಕೆ ಬಾಯಲ್ಲಿ ಹಾಕಂಗೆ ಕೈ ಕಟ್ಟಿದ್ಯಾ ನೋಡಿ ಗೈಸ್, ಇದು ಹೆಂಗೆ ಆಟಾಡೆ ಚಮ್ ಆಟಾಡೋ. ಏಯ್ ಇದೇನಿದು 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 ನೋಡಿ ಉಂದ್ರೆ ಕೂಡ್ಲಿ ಇಟ್ಕೊಂತಾಳೆ ಇವಳು. ಎಲ್ಲಾಡು ಕೂಡ್ಲಿ ಇಟ್ಕೊತಾಳೆ. ಏನಕ್ಕೂ ನೀನು ಕೂಡ್ಲಿ ಇಟ್ಕೊತಿ ಎಲ್ಲಾಡು ಜಶು ಅಡಿ ಏನಕ್ಕ ನಾಲ್ಗೆ ಏಯ್ ಒಗಡೆ ಹೋಗೋ ಇಟ್ಕೊಂಡು ಚನ್ನಿದ ಪುಟ್ನಾಲ್ಗಡು ಜಶದು ಪುಟ್ನಾಲ್ಗೆ ಅದು. ಆನೆ ಸ್ವಾಮಿ ಆಡು ಮಣ್ಣೆ ಅಯ್ಯ ಜಶಿ ಎಲ್ಲಿ ಹೋಗಿದೆ? ಇಲ್ಲಿ ಜಶಿ ಇಲ್ಲಿ. ಕಪ್ಪೆರಾಯ ನಾನು ಬಂದಿದ್ದೀನಿ ಸರ್. ಅವಳು ಬಂದಿದ್ದೀನಿ ಮಾಡ್ತಾಳಂತೆ ಹಿಂಗೆ. ಕಪ್ಪೆರಾಯ ಇಲ್ಲಿ ಹೋಗ್, ನೀನು ಮಲ್ಕೋ, ಬಾಯ್ ಹೋಗು, ಮಲ್ಕೋ. ಅವಳು ಮಲ್ಕೋತಾಳಂತೆ ಬಿಡೋ, ಅವಳು ಮಲ್ಕೋತಾಳಂತೆ ಚಿನ್ನಡಿ. ಅಲ್ಲಿ ಅದೇ ಬಿಸಿಟ್ಟೆಲ್ಲ ತಿನ್ನೋದಾ? ಬಿಸಿಟ್ಟೆಲ್ಲ ತಿನ್ನೋದು ನೀನು? ಇದೇನಿದು ಐ ಚಿನ್ನು ಮಾಡಿ. ಆಯ್ ಶೇಕಿನ್ ಕೊಡಮು. ಶೇಕಿನ್ ಥ್ಯಾಂಕ್ ಯು ಕೊಡು. ಅದು ಬೇಡ, ಚೆನ್ನಾಗಿ ಶೇಕಿನ್ ಕೊಡು. ಶೇಕಿನ್ ಹಾಯ್ ಲಡ್ಡು. ಶೇಕಿನ್ ಲಡ್ಡು ಶೇಕಿನ್ ಹಾಯ್. ಹ್ಯಾಪಿ ಬರ್ಡೇ, ಹ್ಯಾಪಿ 6 months ಬರ್ಡೇ, ಹಾಫ್ ಬರ್ಡೇ ಇನ್ ಅಡ್ವಾನ್ಸ್ ಜಶು. ಅನಿದ
ಹಾಯ್ मैं वो इधर मैं देख लेंगे ನೀವು ಹಾಯ್ ಮಾಡಿ ಅಣ್ಣ. ನಾನು ನಿಮಗೂ ಚಿಕ್ಕೋನಂದ್ರೆ ಚಿಕ್ಕೋನು ನನ್ನ ಅಣ್ಣ ಅಂತಿರೋ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ, ನೀವು ಹೆಂಗೆ ಅನ್ನಿಸ್ತಿದೆ? ಸ್ವಲ್ಪ ಖುಷಿ ಆಗ್ತಿದೆ, ಸ್ವಲ್ಪ ಅಲ್ಲ ತುಂಬಾನೇ ಖುಷಿ ಆಗ್ತಿದೆ, ಬಟ್ ನೋಡ್ಬೇಕು ಮುಂದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಎದ್ದಿ ಬಂದವ್ರೆ. ಮಗಳು ನೋಡಿದ್ರೆ ಮಲಗ್ತಾ ಇಲ್ಲ, ಅಪ್ಪ ನೋಡಿದ್ರೆ ಚೆನ್ನಾಗಿ ಮಲ್ಕೊಂಡು ಎದ್ದು ಬಂದವ್ರು. ಇವಾಗ ನ್ಯೂ ಎಂಟ್ರಿ ಗೆಸ್ಟ್ ಬಾರಿ ಹೋಗೋಣ ಬನ್ರಿ. ಗ್ರ್ಯಾಂಡ್ ಓಪನಿಂಗ್ ಇವತ್ತು, ಹೆವನ್ಲಿ ಕ್ಯಾಪ್ಚರ್ ಫೋಟೋ ಶೂಟು. ಸಕ್ಕತ್ತಾಗಿದೆ ಫೋಟೋ ಸ್ಟುಡಿಯೋ, ಸಾರಿ. ಸೊ ಇವತ್ತು ಚೀಫ್ ಗೆಸ್ಟ್ ಬಂದಿದ್ರು ಶ್ರೀ ಆರ್ ಅಶೋಕ್ ಕುಮಾರ್ ಸರ್ ಅಂತ, ಆನರಬಲ್ ಲೀಡರ್ಸ್ ಆಫ್ ಅಪೋಸಿಷನ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಫೈನಲಿ ಫೋಟೋ ಸ್ಟುಡಿಯೋಗೆ ಬಂದಿದ್ದೀವಿ, ಅವನ್ಲಿ ಕ್ಯಾಪ್ಚರ್. ಸೊ ಇವತ್ತು ಫೋಟೋ ಶೂಟ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇವತ್ತು ಬೇಡ, ಸೊ ನಾಳೆನೂ ಅವಳಿಗೆ ನಾಳೆನೇ 6 months ಕಂಪ್ಲೀಟ್ ಆಗೋದು. ಸೊ ಇಲ್ಲಿ ಎಲ್ಲ ಇವತ್ತು ತುಂಬ ಬ್ಯುಸಿ ಇದ್ದಾರೆ ಆ್ಯಂಡ್ ನಾವು ಕೂಡ ಆಚೆ ಹೋಗಬೇಕು, ನೋಡೋಣ ಏನಾಗತ್ತೆ ಅಂತ. ಸಕ್ಸಸ್ ಆದರೆ ಓಕೆ. ಇವಾಗ ಆಟೋಲ್ಲಿ ಹಾಕಿದ ತಕ್ಷಣ ನಿದ್ದೆ ಅವಳಿಗೆ ಗಾಡಿಗೆ. ಗಂಡ ನೋಡಿ ಗೈಸ್, ಊಟ ಮಾಡ್ತಾ ಇದ್ದಾರೆ ವಸಂತು. ಇವಳು ನೋಡಿದ್ರೆ ಇವಳದೇ ಆಟ ಆಡ್ತಾವಳೆ, ಇವ್ರು ನೋಡ್ರೆ ಊಟ ಮಾಡ್ತಾ ಇದ್ದಾರೆ. ನಾನು ಊಟ ಮಾಡಿ ಕೂತಿದ್ದೀನಿ. ಜಸ್ಟ್ ಏನಕ್ಕೆ ಹಂಗೆ ಜೋರಕ್ಕೆ ಮಾಡ್ತೀಯ? ಜಸ್ಟುದೊಂದು ಫೋಟೋ ಬಂದಿದೆ, ಹೆಂಗೇಳು? ಹಿಂಗೆ ಹೆಂಗೆ ತೋರಿಸು, ಹಂಗೆ ಅಲ್ಲಿ ಕ್ಯಾಮ್ರಾದಲ್ಲಿದೆ ಗೊತ್ತಾ? ಚೆನ್ನಾಗಿದೆಯಾ ಊಟ? ಸೂಪರ್ ಸೂಪರ್. ತುಂಬ ಥ್ಯಾಂಕ್ಸ್, ನನಗಂತೂ ತುಂಬಾ ಖುಷಿ ಆಯಿತು. ಎಕ್ಸ್ಪೆಷಲಿ ಗೌತಮಿ ಮ್ಯಾಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸೊ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಮ್ಯಾಮ್. ನೋಡು ವಸಂತ್ ಫೇಸ್. ಹಾಯ್ ಮಾಡಿ ನನ್ನ ಚಾನಲ್ಗೆ. ಹಾಯ್ ಬ್ರದರ್ಸ್. ಹಾಯ್. ನೀವು ಅಣ್ಣ? ಅಣ್ಣ ಅಣ್ಣ ಫೇಸ್ ತೋರಿಸಲ್ಲ. ಸೊ ಫೈನಲಿ ಫೋಟೋ ಶೂಟ್ ಮಾಡೋಕ್ಕಾಗಿಲ್ಲ. ಜಶ್ವಿ ನಿದ್ದೆದಲ್ಲಿ ಅಳ್ತಾನೆ ಇದ್ದು, ಆಮೇಲೆ ಯಾರ ಹತ್ರನೂ ಹೋಗ್ತಾ ಇಲ್ಲ, ನನ್ನ ಹತ್ರನೇ ಇರಬೇಕು ಅಂತವಳೆ. ಅದಕ್ಕೇ ಅಳ್ತಾನೆ ಇದ್ಲು. ಸೊ ಅದಕ್ಕೋಸ್ಕರ ಫೋಟೋ ಶೂಟ್ ಮಾಡೋಕ್ಕಾಗಿಲ್ಲ. ಹೆಂಗೂ ನಾಳೆ ಹೋಗ್ಬೇಕು ನಾವು ಅಲ್ಲಿಗೆ. ಸೊ ಅದಕ್ಕೆ ನಾಳೆ ಏನು ಬರೀ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಲೊಕೇಶನ್ ಅಲ್ಲ ಅಂದರೆ ಎಲ್ಲ ಸೆಟಪ್ ಮಾಡಿದ್ದಾರೆ. ಸೊ ಅಲ್ಲಿ ಒಂದು ಫೋಟೋಸ್ ತಕ್ಕೋಬೇಕು ಅಷ್ಟೇ. ಅವಳು ಫುಲ್ಲು ಒಂಥರ ನಿದ್ದೆ ಕಣ್ಣಲ್ಲಿದ್ದು, ಅದಕ್ಕೋಸ್ಕರ ನಾಳೆ ಹೆಂಗೂ ಬರ್ತೀವಲ್ಲ, ನಾಳೆ ತಕ್ಕೊಳ್ಳೋಣ ಬಿಡಿ, ಜಸ್ಟ್ 2 ನಿಮಿಷದ ಕೆಲಸ ಅಷ್ಟೇ ಅಲ್ವಾ. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಅಲ್ಲಿಂದ ಇವಾಗ ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ 2 days ಬ್ಯಾಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ, ಪಾಪುದು ಸರ್ಲೆಕ್ ಮಾಡೋ ವಿಡಿಯೋ ಬೇಕಾ ಅಂತ. ಸೊ ಸರ್ಲೆಕ್ ಮಾಡೋದು ಒಂದು ಅರ್ಧದಲ್ಲಿ ನಿಲ್ಲಿಸಿದ್ವಿ ಆ್ಯಕ್ಚುಲಿ. ಇನ್ನೂ ಒಂದು 3-4 ಇಂಗ್ರೀಡಿಯೆಂಟ್ಸ್ನ ಹಾಕಿರಲಿಲ್ಲ. ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಪೌಡರ್ ಮಾಡಿ ಇವಾಗ ಸರಿ ಖಾಲಿಯಾಗಿ ಹೋಗಿದೆ ಜಶ್ವಿದು. ಸೊ ಸರ್ಲ್ಯಾಕು ಇವಾಗ ಮಾಡ್ಕೊಂಡು ಹೋಗಬೇಕು.
ಆಟೋ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಮಮ್ಮಿ ಮನೆ ಹತ್ರ. ಹೈ ಗೈಸ್, ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಮಾಡೋಕ್ಕಾಗಿಲ್ಲ ಫೋಟೋಶೂಟ್, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಲೈಕ್ ಸಂಜೆ ಆಗಿಬಿಟ್ಟಿದೆ, ಈವ್ನಿಂಗ್ 6 ಅಂದ್ಕೊಳ್ತೀನಿ ಟೈಮು. ಇವತ್ತು ಒಟ್ಟಿಗೆ ಫೋಟೋಶೂಟು ಮತ್ತು ಹಾಫ್ ಬರ್ಡೇ ಎರಡೂ ಮಾಡ್ಕೊಂಡು ಬರೋಣ ಅಂತ. ಸೊ ನಿನ್ನೆ ನೀವೇ ನೋಡಿದ್ರಲ್ಲ ವಿಡಿಯೋದಲ್ಲಿ, ಸೊ ಯಾವ ಥರ ಆಗಿದೆ ನಿನ್ನೆ ಅಂತ. ಇವಳು ಬೇರೆ ತುಂಬಾ ಅಳ್ತಿದ್ದು, ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಹೊಸ್ಕೆರಳಿದ್ದೀವಿ, ಹೋಗ್ತಾ ಇದ್ದೀವಿ ಇವಾಗ. ಜಸ್ಟ್ ಇಲ್ಲಿಂದಾನೇ 20 ನಿಮಿಷನ ಇನ್ನ ಬುಚ್ಚ, ಇಲ್ಲಿಂದಾನೇ 20 ನಿಮಿಷ. ಜಸ್ವಿ ಮಲ್ಕೊಂಡ್ಬಿಟ್ಟಿದ್ದಾಳೆ, ಹೋಗ್ತಾ ಇದ್ದೀವಿ ಇವಾಗ. ಯಾವ ಥರ ಫೋಟೋಶೂಟ್ ಆಗುತ್ತೆ ಆ್ಯಂಡ್ ಯಾವ ಥರ ಜಸ್ವಿ ಯಾವ ಥರ ಕೋಆಪ್ರೇಟ್ ಮಾಡ್ತಾಳೆ ನೋಡೋಣ ಬನ್ನಿ ಗೈಸ್. ಇದು ನನ್ನ 2ನೇ ವರ್ಷ ಅಲ್ಲ 3ನೇ ವರ್ಷದ ಗೌರಿ ಹಬ್ಬ ಬಾಗ್ನ ತೊಗೊಳಕ್ಕೆ ಮಮ್ಮಿ ಮನೆಗೆ ಹೋಗಿದ್ದೆ. ಆ್ಯಂಡ್ ವರ್ಷವೂ ಅಷ್ಟೇ ನಮ್ಮ ತವ್ರ ಮನೆ ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ಬಿಕಾಸ್ ನಮ್ಮ ಮಮ್ಮಿ ಇದಕ್ಕೆ ನಾನು ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಆ್ಯಂಡ್ ಯಾವುದೇ ಎಲ್ಲ ಸಿಚುವೇಷನಲ್ಲೂ ಸೊ ನಾನು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರೋದು. ಸೊ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಚೆನ್ನಾಗಿರ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಲಾಸ್ಟ್ವರೆಗೂ ನಮ್ಮ ತವ್ರ ಮನೆ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ. ಆ್ಯಂಡ್ ನನಗಂತೂ ನಮ್ಮ ಮಮ್ಮಿ ಸೀರೆ ಎಲ್ಲ ಕೊಟ್ಟು ತುಂಬಾ ಖುಷಿ ಆಯಿತು. ಆ್ಯಂಡ್ ಏನೇನು ಕೊಟ್ಟಿದ್ದಾರೆ ನೋಡಿ ನೀವೇ ಗೊತ್ತಾಗುತ್ತೆ. ಬ್ಯಾಂಗಲ್ಲು ಮತ್ತು ಎಲೆ ಅಡಿಕೆ ಲೈಕ್ ಸ್ಯಾರಿ ಪ್ರತಿಯೊಂದೂ. ಬಟ್ ಮಡ್ಲಕ್ಕಿ ಎಲ್ಲ ತುಂಬ ಜನ ಕೊಡ್ತಾರೆ, ಬಟ್ ಮಡ್ಲಕ್ಕಿ ಎಲ್ಲ ನಮ್ಮಿ ಏನೋ ಗೊತ್ತಿಲ್ಲ ನಮ್ಮಿಗೆ ಆ್ಯಕ್ಚುಲಿ ಅದೆಲ್ಲ. ಸೊ ಅವರ ಆಶೀರ್ವಾದದಿಂದ ಯಾವಾಗಲೂ ನಾವು ಮುಂದೆ ಬರಬೇಕು, ನಾವು ಚೆನ್ನಾಗಿರ್ಬೇಕಷ್ಟೇ, ಅದು ನನ್ನ ಆಸೆ. ಅವರು ಚೆನ್ನಾಗಿರಬೇಕು ಆ್ಯಂಡ್ ನಾವು ಕೂಡ ಚೆನ್ನಾಗಿರಬೇಕು. ಫೈನಲಿ ರೀಚ್ ಆಗಿದ್ದೀವಿ. 6:30 ಆಗ್ಬಿಟ್ಟಿದೆ ಟೈಮು ನೋಡಿ. ಎವರ್ಲಿ ಕ್ಯಾಪ್ಚರ್ಡ್ ಫೋಟೋ ಸ್ಟುಡಿಯೋ. ಸೊ ಹೊಸ ಶಾಪಿಗೆ ಬಂದಿದ್ದೀವಿ. ಇದು ಬಂದು ಪದ್ಮಾನಗರ್ ಸಮಥಿಂಗ್ ಹತ್ರ ಬರುತ್ತೆ. ಪದ್ಮಾನಗರ್ 18th ಮೇನ್ ರೋಡ್ ಹತ್ರ ಬರುತ್ತೆ. ಪಿನ್ ಕೋಡ್ ಬಂದು 560070. ಸೊ ಬನ್ನಿ ಒಳಗೆ ಹೋಗೋಣ. ಹಾಫ್ ಬರ್ಡೇದು ಮಾಡ್ತಾ ಇದ್ದಾರೆ, ನಂಗೆ ಅದು ಹಾಕೋಕ್ಕೆ ಬರಲ್ಲ. ಪೂಜ 6 months. ಇನ್ನು ಪ್ರಾಪ್ಸ್ ಎಲ್ಲ ಇತ್ತು, ಲೈಕ್ ಕ್ರೌನ್ಸ್ ಎಲ್ಲ ತರಬೇಕಿತ್ತ. ನಿಮ್ಮ ಹತ್ರ ಹೆಡ್ ಬ್ಯಾಂಡ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲ, ಅದಕ್ಕೆ ತಂದಿಲ್ಲ. ತೋರಿಸು. 6 ಹಂಗೆ ಕ್ಲೀನಾಗಿ ಊದ್ಬಿಟ್ಟು ಅಲ್ಲಿ ಪ್ರೆಸ್ ಮಾಡಬೇಕು. ಅಲ್ಲಿ ಹಿಂಗೆ ಲೈಕ್ ಟೈಟಾಗಿ. ಅಲ್ಲಲ್ಲ ಇಲ್ಲಿ ಅಲ್ಲಲ್ಲಿ ಕಚ್ಬಿಡ್ತಾಳೆ ಅವಳು. ಗಿಲ್ತಾಳು, ಹೊಡೆದಾಕ್ಬಿಡ್ತಾಳೆ. ಅವಳ ಹತ್ರ ಕೊಡ್ಬೇಡ, ಸಾಕು ಬಿಡು, ಜಾಸ್ತಿ ಪ್ರೆಸ್ ಮಾಡಬೇಡ. ಏನು ಮಾಡು, ಅದರಲ್ಲಿದೆ ಇಟ್ಸ್ ಮೈ ಹಾಫ್ ಬರ್ಡೇ. ಇದು ಬಲೂನು ಹಾಕ್ತಾಯಿದ್ದೀರಾ? ಓ, ಬ್ಯಾಕಿಂದ ಹಾಕ್ತಾಯಿದ್ದೀರಾ? ಓಕೆ ಓಕೆ. ಗಂಡ ಇವತ್ತಿನ ಔಟ್ಫಿಟ್ ಜಶ್ಯುದು. ಇಲ್ಲೊಂದು ಔಟ್ಫಿಟ್ ಇದೆ ಆ್ಯಂಡ್ ಅವ್ರ ಹತ್ರ ಒಂದು ಔಟ್ಫಿಟ್ ಇದೆ. ಕರೆಕ್ಟಾಗಿ ಅನಿಸೈತೆ ಅದು. ಜಶ್ಯು ಕೂಂಬಿದ್ಯಾ? ಹಾಯ್ ಜಶ್ಯು, ಹಾಯ್ ಜಶ್ಯು. ಓಯ್ ಏನ್ ಮಾಡ್ದೆ? ನನ್ನೇ ನೋಡ್ತಿದ್ಯಾ? ಗುಂಡ ಗುಂಡು ಕೂತ್ಕೊಂಡಿದ್ಯಾ? ನೋಡು, ನಗೋದಿಲ್ಲ. ಮನೇಲಿ ಸುಮ್ಮನೆ ಕರೆದ್ರೆ ಸಾಕು. ಹೆಣ್ಣು ಗೊತ್ತಾ? ಅನ್ಸು.
ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲ ನಿಮಗೆ ಕೇಕ್ ಇಟ್ಕೊಂಡು ಇದು ಕಟ್ ಮಾಡ್ತಾ ಇಲ್ಲ ನೋಡಿ. ಹ್ಯಾಪಿ ಬರ್ಡೇ ಜಶು. ಹಲೋ ಯಶು ಅಲ್ಲ ಹಿಡ್ಕೋ ಕೈ. ಹ್ಯಾಪಿ ಬರ್ಡೇ ಟು ಯು. ಆಯ್ತಾ ಸಾಕು ಬಿಡಿ ಅವಳು ಫೋಟೋ.